ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಸುಖಿ ಭವ ಸಿನಿಮಾ ಇನ್ನೇನು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ತನ್ನದೇ ಆದ ಪಾತ್ರದಲ್ಲಿ ಚಾಣಕ್ಯತೆಯಿಂದ ನಟಿಸಿರುವಂತಹ ಗೌರವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಪಾತ್ರ ಈ ಸಿನಿಮಾದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳ್ಕೊಂಬರೋಣ. ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಗೆ ನಡೀತು ಮನೆಯಲ್ಲೆಲ್ಲ ಸೆಲೆಬ್ರೇಷನ್ ಸಂಕ್ರಾಂತಿ? ಮನೆಯಲ್ಲಿ ಮೇಡಮ್ ಸಿನಿಮಾ ಪ್ರಮೋಷನ್ಸ್, ನಮ್ದು ಅಮೃತಾಂಜನ್ ಸಿನಿಮಾ ರಿಲೀಸ್ ಇದೆ, ಆಮೇಲೆ ರಕ್ಕಸಪುರದೊಳಿದೆ, ಸುಖಿಭವ ಇದೆ, ಆಮೇಲೆ ಸೂಪರ್ ಹಿಟ್ ಇದೆ. ಕಂಪ್ಲೀಟ್ ಪ್ರಮೋಷನ್ ಇಂದ ಮನೆಗೆ ಹೋಗೋಕ್ಕಾಗಿಲ್ಲ. ನೆನ್ನೆನೂ ಶೂಟ್ ಇತ್ತು, ಶೂಟ್ ಮುಗಿಸ್ಕೊಂಡು ಈಗ ಪ್ರಮೋಷನ್ಗೆ ಜಾಯ್ನ್ ಆಗಿದ್ದೀನಿ. ಎಲ್ಲ ಸಿನಿಮಾ ಬಗ್ಗೆನೂ ಬರ್ತೀನಿ, ಬಟ್ ಮೊದಲೇದಾಗಿ ಸುಖಿ ಭವ ಅಂತ ಸಿನಿಮಾಗ ಬಂದಾಗ ನಿಮ್ಮ ಪಾತ್ರ ಯಾವ ರೀತಿ ಇದೆ ಅಂತ ಸರ್? ಮೇಡಮ್ ಅಂದರೆ ಇಷ್ಟು ದಿನ ಬರೀ ಕಾಮಿಡಿ 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 ಪಂಚ್ ಅಷ್ಟೇ. ಬಟ್ ಇದರಲ್ಲಿ ಏನಂದರೆ ಸಪ್ರೇಟ್ ಟ್ರ್ಯಾಕ್ ಆಗಿ ಹೋಗುತ್ತೆ. ಅಂದರೆ ಒಂದು ಹ್ಯೂಮರಸ್ ಆಗಿ ಏನೋ ಒಂದು ಅಂದರೆ ಕತೆ ಒಳಗಡೆ ಬರೋ ಕಾಮಿಡಿ ಇದೆಯಲ್ಲ, ಆ ಥರ ಒಂದು ಬರುತ್ತೆ. ಆಮೇಲೆ ಇನ್ನೊಂದು ಸಿನಿಮಾ ಮುಗಿದ ಮೇಲೂ, ಸಿನಿಮಾದಿಂದ ಆಚೆ ಬಂದ ಮೇಲೂ ನನ್ನ ಕ್ಯಾರೆಕ್ಟರ್ಗೆ ಅಂದರೆ ಜನ ನೆನಪಲ್ಲಿ ಇಟ್ಕೊತಾರೆ, ಒಳ್ಳೇದಾಯಿತು ಅಂದರೆ. ಯಾಕೆಂದರೆ ಸಿನಿಮಾ ಎಂಡಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಬಂದಾಗ ಅಯ್ಯೋ ಹಿಂಗಾಗಬೇಕು ಅನ್ಕೊತಾ ಇರ್ತಾರೆ. ಬಟ್ ಹಂಗಾದಾಗ ತುಂಬ ಖುಷಿ ಪಡ್ತಾರೆ. ಆ ಥರ ಒಂದು ಕ್ಯಾರೆಕ್ಟ್ರು ನೆನಪಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಉಳಿಯುವಂಥ ಕ್ಯಾರೆಕ್ಟರ್ ನಂದು. ಓಕೆ ಸರ್, ಮೊದಲೇದಾಗಿ ನಿಮಗೆ ಕತೆ ಕೇಳಿದಾಗ ಇವಾಗಷ್ಟೇ ಹೇಳಿದ್ರಿ ಮೊದಲೆಲ್ಲ ಬರೀ ಕಾಮಿಡಿ ಮಾಡ್ಕೊಂಡು ಬಂದಿದೆ ಅಂತ. ಈ ಒಂದು ಜಾನರ್ ಕೇಳಿದಾಗ ಓಕೆ ನಾನು ಮಾಡಬಲ್ಲೆ ಅಂತ ಅನ್ನಿಸ್ತಾ ಏನು ಅಂತ? ಹಾಂ ಮೇಡಮ್, ಅಂದರೆ ಇದರಲ್ಲೂ ಕಾಮಿಡಿನೇ ಇದೆ, ಬಟ್ ಎಂಡಲ್ಲಿ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಎಮೋಷನ್ ಇದೆ, ಅದು ಮಾಡ್ಬೋದು ಅಂತ ನನಗೆ. ಯಾಕೆಂದರೆ ಶಾರ್ಟ್ ಫಿಲಮಲ್ಲೂ ನಾವು ತುಂಬ ಕೆಲವೊಂದು ಟ್ರೈ ಮಾಡಿದ್ದೀವಿ. ಎಮೋಷನ್ ಅಳೋದಾಗಿರ್ಬೋದು, ಸೆಂಟಿಮೆಂಟ್ ಸೀನ್ಗಳಾಗಿರ್ಬೋದು. ಸೊ ಅವಾಗ ನಮ್ಮ ಮೋಹಿತ್ ಸರ್ ಮಾಡಿಸಿದಾಗ ನಮ್ಗೆ ಕಾನ್ಫಿಡೆನ್ಸ್ ಬಂದಿತ್ತು. ಅದರಲ್ಲಿ ನಮ್ಮ ರಾಜೇಶ್ ಸರ್ ಇದ್ದಾರಲ್ಲ ಡೈರೆಕ್ಟ್ರು, ಅವರು ಇಲ್ಲ ಮಾಡ್ತೀರಾ ನೀವು ಬನ್ನಿ ಅಂತ ಒಂದ್ಸಲ ರಿಹರ್ಸಲ್ ಮಾಡಿ ಬಟ್ ತುಂಬ ಅದ್ಭುತವಾಗಿ ಬಂತು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಬಂತು ಆ ಸೀನ್. ಸರ್, ಸಿನಿಮಾ ಅಂತ ಬಂದಾಗ ಒಂದೊಳ್ಳೆ ಪಾತ್ರ, ನಾವು ಈಗಾಗಲೇ ಟ್ರೇಲರ್ ಕೂಡ ನೋಡಿದ್ವಿ, ಒಂದೊಳ್ಳೆ ಹಳ್ಳಿ ಸೊಗಡಿರುವಂತಹದ್ದು ಮತ್ತೆ ಬಾಲ್ಯದ ನೆನಪನ್ನ ಮರುಕಳಿಸುವಂತಹದ್ದು. ನಿಮ್ಮ ಬಾಲ್ಯದ ಜೀವನಕ್ಕೆ ಹೋದ್ರೆ ನಿಮ್ಮ ಬಾಲ್ಯದ ಜೀವನದಲ್ಲೂ ಈ ರೀತಿ ಒಂದು ಲವ್ ಸ್ಟೋರಿ ಇತ್ತ ಸರ್? ಖಂಡಿತವಾಗ್ಲೂ ಇತ್ತು ಮೇಡಮ್, ಯಾರಿಗಿರಲ್ಲ ಹೇಳಿ. ಅಂದರೆ ಅವಾಗೆಲ್ಲ ಏನಂದರೆ ಬಾಲ್ಯದಲ್ಲಿ ನಮಗೆ ಲವ್ ಅಂದರೆ ಏನಂದರೆ ಓಕೆ, ಒಂದು ಪೆನ್ ಎಕ್ಸ್ಚೇಂಜ್ ಆಗ್ಬಿಟ್ರೆ ಲವ್, ಅಥವಾ ಏನೋ ಟಿಫನ್ ಬಾಕ್ಸ್ ಎಕ್ಸ್ಚೇಂಜ್ ಆಗ್ಬಿಟ್ರೆ ಈ ಥರ ಒಂದು ಲವ್. ಅಂದರೆ ಮೆಚ್ಯೂರಿಟಿ ಇರೋಲ್ಲ ಲವ್ ಬಗ್ಗೆ ಗೊತ್ತಾಗೋಷ್ಟು. ಬಾಲ್ಯ ಅಂದರೆ ಆ ಥರ ಅಷ್ಟೇ. ಆಮೇಲೆ ಕಾಲೇಜಿಗೆ ಬಂದಾಗ ಬೇರೆ ಲವ್, ಇಂಜಿನಿಯರಿಂಗ್ ಬಂದಾಗ ಬೇರೆ ಲವ್, ಅಟ್ರಾಕ್ಷನ್ನು ಆ ಥರ ಇರುತ್ತೆ ಕಾಲೇಜಲ್ಲಿದ್ದಾಗ. ಅದಾದಮೇಲೆ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ ಮೇಲೆ ನಾವು ಹೊರಗಡೆ ಬಂದ್ಬಿಟ್ಟು ಜೀವನ ಮಾಡ್ತಾ ಇರ್ತೀವಲ್ಲ, ಅವಾಗ ಬರುತ್ತಲ್ಲ ಅದು ಒಂದು ಕಮಿಟ್ಮೆಂಟ್, ಅದು ಲವ್ಗಿಂತ. ಈ ಥರ ಒಂದು ಡಿಫ್ರೆಂಟ್ ಏಜಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಲವ್ಗಳಿರ್ತವೆ. ಆ ಬಾಲ್ಯದ ಒಂದು ಲವ್ ಸ್ಟೋರಿನ ನೆನ್ಸ್ಕೊಳ್ಳೋದಾದ್ರೆ ಟಕ್ ಅಂತ ಏನ್ ನೆನಪಾಗುತ್ತೆ ಸರ್? ಅದನ್ನೊಂದು ವೇಳೆ ಮರುಕಳಿಸೋದಾದ್ರೆ ಈಗ ನೆನ್ಸ್ಕೊಳ್ಳೋದಾದ್ರೆ ಅದೇ ಮನೇಲಿ ಸಿಗಾಕೊಂಬಿಟ್ಟು ಅದೇ ನಮ್ಮಪ್ಪ ಈ ವಯಸ್ಸಿಗೆ ಬೇಕಾ ನಿಮ್ಗೆ ಇವೆಲ್ಲ ಅಂದ್ಬಿಟ್ಟು ಒದ್ಬಿಟ್ಟು ಅಂದರೆ ಬೈದ್ಬಿಟ್ಟು ಹಾಸ್ಟೆಲ್ಗೆ ಹಾಕ್ಬಿಟ್ರು. ಅದಾದ್ಮೇಲಿಂದ ಬೇರೆ ಎಲ್ಲವು. ಆ ಹುಡುಗಿ ಮತ್ತೆ ಏನಾದ್ರು ನಿಮಗೆ ಸಿಕ್ಕಿದ್ರ? ಆ ಹುಡುಗಿ ಮತ್ತೆ ಏನಾದ್ರು? ಅದೆಲ್ಲ ಲವ್ ಅಂತ ಅವಾಗ ಕನ್ಸಿಡರ್ ಮಾಡಲ್ಲ. ಸುಮ್ಮನೆ ಅದೊಂದು ಫೋಟೋ ಇಟ್ಕೊಳ್ಳೋದು ಅಥವಾ ಅದು ಇಟ್ಕೊಳ್ಳೋದು ಆ ಥರ ಒಂದು ಇರುತ್ತೆ. ಬಟ್ ಅದನ್ನೇನಂದರೆ ನೋಡೋರ್ಗೆ ಏನಂದರೆ ಎಲ್ಲಿ ಹುಡುಗರು ಹಾಳಾಗ್ಬಿಡ್ತಾರೋ ಲವ್ ಇವು ಅಂತ ಅದನ್ನ ಬುದ್ಧಿ ಹೇಳೋ ರೀತಿ ಅವ್ರು ಹೇಳಿರ್ತಾರೆ ಅಷ್ಟೇ. ಆಮೇಲೆ ನೋಡಿದ್ದೀವಿ, ಮಾತಾಡ್ಸಿಲ್ಲ ಯಾವತ್ತು. ಓಕೆ ಅಷ್ಟೇ, ಅದು ಅಲ್ಲಿಗೇನೆ. ಅಮೃತಾಂಜನ್ ಸಿನಿಮಾ ಕೂಡ ಸರ್ ಇದೇ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಅದಲ್ಲದೆ ರಕ್ಕಸಪುರದವಳು ಕೂಡ ಅಷ್ಟೇ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಮೃತಾಂಜನ್ ಬಿಟ್ಟು ಹೇಳಿದರೆ ರಕ್ಕಸಪುರದಲ್ಲಿ ಮತ್ತೆ ಸುಖಿಭವ ಸಿನಿಮಾ 6ನೇ ತಾರೀಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಯಾವ ಸಿನಿಮಾಗೆ ಅಂತ? ಎಲ್ಲ ನಮ್ಮ ಸಿನಿಮಾನೇ ಮೇಡಮ್. ಯಾವ ಸಿನಿಮಾ ಗೆದ್ರೂ ನಮಗೇನೆ ಇದು. ಮೊದಲನೇದಾಗಿ ಎಲ್ಲ ಕನ್ನಡ ಸಿನಿಮಾಗಳೇ ಮೇಡಮ್. ಎಲ್ಲ ಸಿನಿಮಾದಲ್ಲೂ ಆ್ಯಕ್ಟೇ ಮಾಡಿದ್ದೀವಿ ಮೇಡಮ್. ಎಲ್ಲ ಸಿನಿಮಾದಲ್ಲೂ ದುಡ್ಡೇ ಹಾಕಿ ಪ್ರೊಡ್ಯೂಸ್ ಮಾಡಿದ್ದಾರೆ ಮೇಡಮ್. ಸೊ 100% ಎಲ್ಲ ಸಿನಿಮಾನು ಗೆಲ್ಲೇಬೇಕು ಮೇಡಮ್. ಅಮೃತಾಂಜನ್ ಅಂದರೆ ನಮ್ಮ ಓನ್ ಟೀಮು. ಏಕೆಂದರೆ ಇಷ್ಟು ದಿನ ಬರೀ ಶಾರ್ಟ್ ಫಿಲಮೇ ಮಾಡ್ಕೊಂಡು ಬಂದಿರೋರಿಗೆ ಅದೊಂದು ಅಂದರೆ ನಾವು ಸಿನಿಮಾ ಮಾಡಬೇಕು ಅಂತಲೇ ಬಂದಿದ್ದು ಇಂಡಸ್ಟ್ರಿಗೆ. ಬಟ್ ನಮಗೆ ಅನಿವಾರ್ಯವಾಗಿ ನಮ್ಮ ಮೋಹಿತ್ ಸರ್ ಆಗಿರ್ಬೋದು ಇವರೆಲ್ಲ ಶಾರ್ಟ್ ಫಿಲಮಿಂದ ಸ್ಟಾರ್ಟ್ ಮಾಡಿ ಜನನ ಗೆಲ್ಲಬೇಕು ಅಂತ ಜನನ ತಲುಪ್ತಾ ಇದ್ವಿ. ಸೊ ಸಿನಿಮಾ ಮಾಡಬೇಕು ಅಂತಲೇ ಬಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿ ಇವಾಗ ಸಿನಿಮಾ ಮಾಡಿದ್ದೀವಿ ನಾವು ಇಡೀ ತಂಡ ಸೇರಿಕೊಂಡು. ಎಲ್ಲೋ ಒಂದು ಕಡೆ ತುಂಬ ಜನ ಹೇಳ್ತಾಯಿದ್ರು, ಅಂದರೆ ಶಾರ್ಟ್ ಫಿಲಮ್ ಮಾಡ್ತಾರೆ ಇವ್ರಿಗೆ. ಯಾಕೆಂದರೆ ನಾನೇ ಕೇಳಿ ರೀಸೆಂಟಾಗಿ ನನ್ನ ಫ್ರೆಂಡು ಹಿಂಗೆ ಒಂದು ಸಿನಿಮಾ ಶೂಟ್ ಮಾಡ್ತಾಯಿದ್ವಿ. ಆವಾಗ ಹಿಂಗೊಂದು ಕತೆ ಇದೆ, ಯಾರು ಪ್ರೊಡ್ಯೂಸರ್ ಬೇಕು, ತುಂಬ ಅದ್ಭುತವಾಗಿದೆ ಕತೆ ಅಂತ ಕೇಳಿದಾಗ ನಮ್ಗೆ ಗೊತ್ತಿರೋ ಒಬ್ರು ಇದ್ದಾರೆ, ಅವ್ರದ್ದೊಂದು ಏನೋ ಒಂದು ಆ್ಯಪ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಅವ್ರು ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಕೇಳ್ದ, ಹಿಂಗೆ ಕತೆ ಇದೆ ಸರ್ ಕೇಳಿ ಮಾಡ್ತೀರ? ಕೇಳಿ ಚೆನ್ನಾಗಿದೆ. ಯಾರು ಹಿಂಗೆ ಗೌರವ್ ಅಂತ ಇದು ಶಾರ್ಟ್ ಫಿಲಮ್ ಎಲ್ಲ ಅವರೆಲ್ಲ ಸಿನಿಮಾಗೆ ವರ್ಕೌಟ್ ಆಗಲ್ಲ. ಅವ್ರು ಏನಿದ್ರು ಅಲ್ಲಿ ರೀಲ್ಸ್ ಮಾಡ್ಕೊಂಡು ಬೇಡ ಬಿಡಿ
ಬೇಡ ಬಿಡಿ ಅಂದ್ಬಿಟ್ರು. ಅಂದರೆ ಈ ಥರ ನಮ್ಮ ಕಣ್ಣೆದುರುಗಡೆನೇ ಎಷ್ಟೊಂದು ಜನ ಮಾತಾಡಿದ್ದಾರೆ, ಇನ್ನು ಹಿಂದೆ ಇನ್ನೆಷ್ಟು ಜನ ಮಾತಾಡ್ಕೊಂಡಿರ್ತಾರೆ. ಇವ್ರಿಗೆಲ್ಲ ಆನ್ಸರೇ ಅಮೃತಾಂಜನ್ ಸಿನಿಮಾ. 100% ಆನ್ಸರ್ ಕೊಟ್ಟೇ ಕೊಡ್ತೀವಿ. 30ನೇ ತಾರೀಕು ಕಾಯ್ತಾ ಇರಿ. ಸರ್ ಈಗಷ್ಟೇ ಅಂದ್ರೆ ಏನು ಇವ್ರೇನ್ ಸಿನಿಮಾ ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಮಟ್ಟಕ್ಕೆ ಬೆಳೆಯೋಷ್ಟೊತ್ತಿಗೆ ಅವಮಾನಗಳು ಸಹಜ ಆಗಿರುತ್ತೆ. ಆ ಅವಮಾನಗಳನ್ನ ಮೆಟ್ಟಿ ಈಗ ಸನ್ಮಾನಗಳು ಪಡಿಬೇಕಾದ್ರೆ ಹೇಗೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ನಾವು ಸನ್ಮಾನ ಪಡ್ಕೊಬೇಕು ಅಂತ ಇಂಡಸ್ಟ್ರಿಗೆ ಬಂದವರಲ್ಲ, ಅಂದರೆ ನಮಗೆ ಕೆಲಸ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದವರು. ಅಂದರೆ ನಮಗೆ ಸಿನಿಮಾ ಅನ್ನೋದು ಪ್ಯಾಷನ್, ಎಮೋಷನ್ನು. ಆ ಎಮೋಷನ್ನ ನಾವು ಆಚೆ ಹಾಕ್ಬೇಕು ಸಿನಿಮಾ ಮುಖಾಂತರ. ಅದಕ್ಕೋಸ್ಕರ ನಾವು ಸಿನಿಮಾ ಮಾಡಕ್ಕೆ ಬಂದವರು. ನಮಗೆ ಈ ಜನ ಎಲ್ಲ ರೋಡ್ ಕಿರ್ಚಾಡಬೇಕು, ಅಥವಾ ನಮ್ಮ ಹಿಂದೆ ಜನ ಬರಬೇಕು, ನಾವು ನಿಂತ್ಕೊಂಡು ಜನ ಸೇರಬೇಕು, ಅಥವಾ ನಮಗೆ ಆರ ಚಪ್ಪಾಳೆ ಇದು ಬರಬೇಕು, ನಮ್ಗೆ ಎಲ್ಲೋದ್ರೂ ಜನ ಇದು ಮಾಡಬೇಕು, ಆ ಥರ ಆಸೆ ಪಟ್ಟು ಬಂದವರಲ್ಲ ನಾವು ಸಿನಿಮಾಗೆ. ಸಿನಿಮಾ ಅಂದರೆ ನಮಗೊಂದು ಖುಷಿ, ಅಂದರೆ ನಾವು ಅದನ್ನು ಮಾಡೋಕ್ಕೆ ನಾವು ಪ್ರೀತಿಯಿಂದ ಮಾಡ್ತೀವಿ, ಆಸೆ ಪಟ್ಟು ಮಾಡ್ತೀವಿ. ಆ ಥರ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಸೊ ಅದಕ್ಕೆ ಮೀರಿ ಇದೆಲ್ಲ ಸಿಕ್ಕಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅದನ್ನು ಹೇಳ್ಬೋದು ಅಷ್ಟೇ. ಅದು ಬರೀ ಖುಷಿ ಚಿಕ್ಕದಾಗಿ ಹೇಳ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ. ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ, ಜನ ಕೈ ಬಿಡಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್. ಶಾರ್ಟ್ ಸಿನಿಮಾ ಮಾಡಿದ್ರಿ, ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು. ಈಗ ಗೌರವ್ ಅವರ ಹೆಸರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನ್ನುವಂಥದ್ದು? ಮೇಡಮ್, ದೊಡ್ಡ ಮಟ್ಟಕ್ಕೆ ಏಕೆಂದರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ, ಹೆಸರಿಗಿಂತ ಹೆಸರು ದೊಡ್ಡದಿರುತ್ತೆ, ಕೆಲಸಕ್ಕಿಂತ ಕೆಲಸ ದೊಡ್ಡದಿರುತ್ತೆ, ಸಿನಿಮಾಗಿಂತ ಸಿನಿಮಾ ದೊಡ್ಡದಿರುತ್ತೆ. ಇಲ್ಲಿ ದೊಡ್ಡದು ಅಂತ ಯಾವತ್ತೂ ಕೊನೆ ಆಗಲ್ಲ. ನಾವು ಪ್ರತಿಯೊಂದು ಸಿನಿಮಾ ಗೆದ್ರೂ ನೆಕ್ಸ್ಟ್ ಸಿನಿಮಾ ಏನು ಅನ್ನೋದೇ ಕ್ವಶನ್ ಮಾರ್ಕ್ ಆಗಿರುತ್ತೆ. ಅದಕ್ಕಿಂತ ದೊಡ್ಡದು ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲಿ ಯಾವುದೋ ಒಂದು ಫೈನಲ್ ದೊಡ್ಡದು ಅಂತ ಯಾವುದೂ ಇಲ್ಲ. ಒಂದಕ್ಕಿಂತ ಒಂದು ದೊಡ್ಡದು 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 ಹೋಗ್ತಾ ಇರ್ತೇವೆ. ಸಕ್ಸಸ್ ಅನ್ನೋದು ಏನಂದರೆ ಲೈಫ್ ಲಾಂಗ್ ಇರುವಂಥ ಜರ್ನಿ ಇದು. ನಾವು ಒಂದು ಸಿನಿಮಾ ಗೆದ್ದ ತಕ್ಷಣ ಇದು ನನಗೆ ಸಕ್ಸಸ್ ಸಿಕ್ಬಿಡ್ತು, ನನಗೆ ಸಾಕು ಅನ್ನೋದಲ್ಲ. ಸೊ ದೊಡ್ಡದಾಯಿತು ಅಂತ ನಾನು ಅಂದ್ಕೊಂಡಿಲ್ಲ. ಜನ ಅರಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಾವು ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿ ಎಲ್ಲೂ ಅಂದರೆ ಏನಂತಾರೆ, ಸಿನಿಮಾಗಳಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಓಪ್ಸ್ ಕಳ್ಕೊಳ್ದೇ ಇರೋ ಥರ ಸಿನಿಮಾ ಮಾಡೋಣ ಅನ್ನೋ ಒಂದು ಆಸೆಯಿಂದ ಜನ ಹತ್ರ ಹೋಗ್ತಾ ಇರ್ತೀವಿ ಅಷ್ಟೇ. ಸರ್ ಓಕೆ, ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಎಷ್ಟೋ ಸಿನಿಮಾಗಳಿಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಬಟ್ ಆದರೂ ಕೂಡ ಅವಕಾಶಗಳ ಕೊರತೆ ಇದೆ ಅನ್ನುವಂಥದ್ದು ಕೇಳಿ ಬರ್ತಿದೆ. ಬಟ್ ನೀವು ಬ್ಯುಸಿ ಆಗಿದ್ದೀರಾ, ಒಂದಾದ್ಮೇಲೆ ಒಂದು ಶಾರ್ಟ್ ಫಿಲಮ್ಗಳಾಗಿರ್ಬೋದು. ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಸಿನಿಮಾಗಳನ್ನ ಒಪ್ಕೊಳ್ಳೋಕೆ ಮೇನ್ ರೀಸನ್ ಏನು ಅನ್ನುವಂಥದ್ದು? ಮೇಡಮ್, ಸಿನಿಮಾಗಳು ಒಪ್ಕೊಳಕ್ಕೆ ಮೇನ್ ರೀಸನ್ ಏನು ಅಂತನಾ ಅಂದರೆ ನಾವು ಸಿನಿಮಾ ಮಾಡೋಕ್ಕೆ ಅಂತಲೇ ಬಂದಿದ್ದಲ್ವಾ, ಅದಕ್ಕೋಸ್ಕರನೇ ಬಂದಿದ್ದಲ್ವ. ಖುಷಿ ಮೇಡಮ್, ಮೇನ್ ಸಿನಿಮಾ ಅಂದರೆ ಈಗ ನಾವು ಶಾರ್ಟ್ ಫಿಲಮ್ 4 ದಿನ ಶೂಟ್ ಮಾಡ್ತೀವಿ ಅಂದ್ಕೊಳ್ಳಿ, ಬಟ್ ಸಿನಿಮಾ ಲಾಂಗ್ ಪ್ರೋಸೆಸ್ಸು. ನಾವು ಒಂದು ತಿಂಗಳಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ರೆ 4 ದಿನ ಎತ್ತಿಟ್ಬಿಡ್ಬೋದು. ಅದು ಬಿಟ್ಟು ಸಿನಿಮಾಗೆ ನಾವು ಆರಾಮಾಗಿ ಕೊಡ್ಬೋದು ಮೇಡಮ್. ಅಂದರೆ ಸಿನಿಮಾ ಮಾಡೋಕ್ಕೆ ಅಂತ ಬಂದಮೇಲೆ ನಮಗೆ ಯಾವ ಸಿನಿಮಾ ಆದರೆ ಶಾರ್ಟ್ ಫಿಲಮ್ ಎಂಟರ್ಟೈನ್ಮೆಂಟ್ ಆ್ಯಕ್ಟ್ ಮಾಡ್ತೀವಿ ನಾವು ಅಷ್ಟೇ. ಅವಕಾಶ ಸಿಗ್ತಾ ಇಲ್ಲ ಅಂದರೆ ಸಿಗುತ್ತೆ, ಯಾವತ್ತೋ ಒಂದಿನ ಸಿಗುತ್ತೆ. ನಾವು ಫಸ್ಟ್ ಶಾರ್ಟ್ ಫಿಲಮ್ ಮಾಡಿದಾಗ ಅಮೃತಾಂಜನು ಹೆವಿ ಹಿಟ್ ಆಗಿತ್ತು, ಹೆವಿ ವೈರಲ್ ಆಗಿತ್ತು, ಪ್ರತಿಯೊಂದು ಮನೆಗೂ ತಲುಪಿತ್ತಲ್ವಾ. ಬಟ್ ನಮಗೆ ಅದಾದ ತಕ್ಷಣ ಸಿನಿಮಾ ಅವಕಾಶ ಸಿಕ್ಕಿಲ್ಲ. ಆಮೇಲೆ ಮತ್ತೆ ನಮ್ಮ ಮೋಹಿತ್ ಸರೇ ಮತ್ತೆ ಶಾರ್ಟ್ ಫಿಲಮ್, ಮತ್ತು ನಮ್ಮ ಮೀತವರು ಎಲ್ಲ ಶಾರ್ಟ್ ಫಿಲಮ್ಗಳು ಮತ್ತೆ ಮಾಡ್ತಾ 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 ಒಂದು 3 ವರ್ಷ ಆದಮೇಲೆ ನಮ್ಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು. ಇವ್ರಿಗೆ ನಾವು ಅಮೃತಾಂಜನ್ ರಿಲೀಸ್ ಆಗಿ 6 ವರ್ಷ ಆಗಿದೆ. 6 ವರ್ಷ ಆದಮೇಲೆ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 6 ವರ್ಷ ಆದಮೇಲೆ ಇನ್ನು ಈಗ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋ ಒಂದು ಮಟ್ಟಿಗೆ ಇನ್ನೂ ಅಷ್ಟೊಂದು ಬ್ಯುಸಿ ಆಗಿಲ್ಲ ಮೇಡಮ್. ನಾವು ನೋಡೋರಿಗೆ ಒಟ್ಟಿಗೆ ರಿಲೀಸ್ ಆಗ್ತಿದ್ದಿಲ್ಲ ಹಂಗೆ ಅನಿಸ್ತಾ ಇದೆ. ಬಟ್ ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋಂಥ ಸಿನಿಮಾಗಳಿವು. ನೋಡೋರಿಗೆ ಮಾತ್ರ ಇದು ಬ್ಯುಸಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅದೇನೆ 6 ವರ್ಷ ಆದಮೇಲೆ ನಮ್ಗೆ ಇಷ್ಟು ಸಿಗ್ತಾ ಇದೆ ಅಂದಾಗ ಪೇಷನ್ಸ್ ಇರಬೇಕು. ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದು 8-9 ವರ್ಷ ಆಗಿದೆ. 8-9 ವರ್ಷ ಆದಮೇಲೆ ನಮ್ಗೆ ಇಷ್ಟು ಸಿಗ್ತಾ ಇರೋದು. ನಾವು ಇವಾಗ ಬಂದುಬಿಟ್ಟು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಸಿಕ್ಕಿಲ್ಲ ಅಂದ್ಕೊಂಬಿಟ್ರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ 8 ವರ್ಷ 9 ವರ್ಷ ವೆಯ್ಟ್ ಮಾಡಿರೋದಕ್ಕೆ ಅರ್ಥನೇ ಇರಲ್ಲ ಅಲ್ವಾ. ಸಿಗುತ್ತೆ, ಯಾವತ್ತೋ ಒಂದಿನ ಸಿಗುತ್ತೆ. ಯಾರು ಬೇರೆ ಯಾರಿಗೋ ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಟೈಮ್ಗೆ ಸಿಗಬೇಕಾಗಿದ್ದು ನಮಗೆ ಬಂದೇ ಬರುತ್ತೆ. ಅದು ಲೇಟ್ ಆಗ್ಬೋದು ಅಷ್ಟೇ, ಸಿಗುತ್ತೆ. ಸರ್, ನೀವು ಗಮನಿಸಿರ್ಬೋದು ಎಷ್ಟೋ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಆದಮೇಲೆ ಮತ್ತೆ ಸಿನಿಮಾದಲ್ಲಿ ಮಾತುಕತೆ ಆಗಿರಲ್ಲ, ಏನೋ ಒಂದು ಜಗಳ ಆಗಿರುತ್ತೆ, ಮನಸ್ತಾಪಗಳಿರುತ್ತೆ. ಬಟ್ ನಿಮ್ಮದು 6 ವರ್ಷದ ಹಿಂದೆ ಬಂದಿತ್ತು. ಬಟ್ ಆ ಟೀಮ್ನ ಎಷ್ಟೋ ಶಾರ್ಟ್ ಸಿನಿಮಾಗಳು ಬಂದಿದೆ, ಆ ಟೀಮ್ನ ಹಾಗೆ ಒಗ್ಗೂಡಿಸ್ಕೊಂಡು ಬಂದಿದ್ದೀರಾ ಹೆಂಗೆ ಅನ್ನುವಂಥದ್ದು? ಮೇಡಮ್, ನಮ್ಮ ಟೀಮಲ್ಲಿರೋರು ಪ್ರತಿಯೊಬ್ಬರು ಪರ್ಸ್ನಲ್ ಇದಕ್ಕೋಸ್ಕರ ಸಿನಿಮಾ ಮಾಡಕ್ಕೆ ಬಂದವರಲ್ಲ, ಶಾರ್ಟ್ ಫಿಲಮ್ ಮಾಡಕ್ಕೆ ಬಂದವರಲ್ಲ. ಎಲ್ಲರೂ ಪ್ರೊಫೆಷನಲ್ಸೇ. ಎಲ್ಲರಿಗೂ ಗೆಲ್ಲಬೇಕು ಅನ್ನೋ ಹಸಿವಿರೋರು. ಎಲ್ಲರೂ ಶಾರ್ಟ್ ಫಿಲಮ್ ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಅವ್ರ ಪಾತ್ರ ಏನಿದ್ರೆ ಮಾಡ್ತಾರೆ, ಮುಗಿಸ್ಕೊತಾರೆ, ಮನೆಗೆ ಹೋಗ್ಬಿಡ್ತಾರೆ. ಈ ಸೆಟ್ಟಲ್ಲಿ ನಡೆಯುವಂಥ ಕೆಲಸಗಳನ್ನ ಮನೆಗೆ ತೊಗೊಂಡೋದಾಗಲಿ ಪರ್ಸ್ನಲ್ಲಾಗಿ ತೊಗೊಳ್ಳಲ್ಲ ಯಾರೂ. ಸೊ ಆ ಥರ ಇದ್ದಾಗ ಬರೀ ಪ್ರೊಫೆಷನಲಿ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆಲ್ಲ ಒಂದು ಕಡೆ ಪರ್ಸ್ನಲ್ ಥಿಂಗ್ಸ್ಗೆ ಜಾಗ ಇರಲ್ಲ. ಪರ್ಸ್ನಲ್ ಥಿಂಗ್ಸ್ಗೆ ಜಾಗ ಇಲ್ಲ ಅಂದಾಗ ಜಗಳಗಳು ಅಥವಾ ಮನಸ್ತಾಪಗಳು ಯಾವುದೇ ಇರುತ್ತೆ, ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ. ಅದು ಎಲ್ಲಿರಲ್ಲ ಹೇಳಿ, 100% ಇದ್ದೇ ಇರುತ್ತೆ. ಆಮೇಲೆ ಪ್ರೊಫೆಷನಲ್ ಈಗೋಗಳು ಇದ್ದೇ ಇರುತ್ತೆ, ಅದು ಎಲ್ಲಿರಲ್ಲ ಹೇಳಿ, ಇದ್ದೇ ಇರುತ್ತೆ. ಬಟ್
ಎಲ್ಲರೂ ಜೀವನ ಮಾಡಬೇಕು, ಎಲ್ಲರೂ ಗೆಲ್ಲೇಬೇಕಲ್ಲ ಇಲ್ವೇ, ಒಬ್ರು ಮಾತ್ರ ಗೆಲ್ಲಕ್ಕೆ ಬಂದಿಲ್ಲ, ಎಲ್ಲರೂ ಗೆಲ್ಲೇಬೇಕು. ಒಬ್ಬೊಬ್ರಿಗೂ ಬೇರೆ ಬೇರೆ ಟೈಮ್ ಲೈನಲ್ಲಿ ಗೆಲುವು ಸಿಗ್ತಾ ಹೋಗುತ್ತೆ. ಬಟ್ ನಾವು ಇಡೀ ತಂಡ ಸೇರ್ಕೊಂಡು ಸಿನಿಮಾ ಮಾಡಿ ಎಲ್ಲರೂ ಒಟ್ಟಿಗೆ ಗೆಲ್ಲೋಣ ಅಂತ ಬಂದಿದ್ದೀವಿ ಅಷ್ಟೇ, ಅದೊಂದು ಒಗ್ಗಟ್ಟು. ಗೆಲ್ತೀರಾ ಅನ್ಸುತ್ತೆ. ಕೊನೆಯದಾಗಿ ಸರ್, ಯಾರಿಗಾರು ನಿಮ್ಮ ಟೀಮ್ ಅಮೃತಾಂಜನ್ ಟೀಮ್ ಅವರಿಗೆ ಕಾಲ್ ಮಾಡಿ ಅವ್ರು ಹಲೋ ಅನ್ನೋದಕ್ಕಿಂತ ಮುಂಚೆನೆ ನೀವು ಸಾಂಗ್ ಹೇಳಕ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಸಿನಿಮಾ ಸಾಂಗ್ ಆದ್ರೂ ಓಕೆ, ಯಾರಿಗಾದ್ರೂ ನಿಮ್ಗೆ ಯಾರು ಬೇಕು ಹೇಳಿ. ಜನ ಇದ್ದಾರೆ ನೋಡಿ, ಹೀರೋಯಿನ್ಸ್ ಆದ್ರೂ ಓಕೆ, ಬಾಯ್ಸ್ ಇದಾರಲ್ಲ, ಕಾರ್ತಿಕ್ ಅವ್ರು ಇದ್ದಾರೆ, ವಿಶ್ವ ಅವ್ರು ಇದ್ದಾರೆ, ಯಾರಿಗಾದ್ರೂ ಯಾರು ಮಾಡಲಿ ಮೇಡಮ್? ಯಾರಿಗಾದ್ರೂ ನಮ್ಮ ಡೈರೆಕ್ಟ್ರಿಗೆ ಮಾಡಲಾ? ಯಾರಿಗಾದ್ರೂ ಮಾಡಿ. ಈಗ ತಾನೇ ಮಾಡಿದ್ರು. ಸ್ಪೀಕರ್ ಹಾಕ್ಲಾ? ಹಾಕಿ ಹಾಕಿ. ಯಾವ ಹಾಡು ಹೇಳಿ? ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ. ಸರ್ ಇಲ್ಲೊಂದು ಟಾಸ್ಕ್ ಕೊಟ್ಬಿಟ್ಟಿದ್ರು ಸರ್, ಚಾನಲ್ ಇಂಟರ್ವ್ಯೂ ಮಾಡ್ತಾ ಇದ್ರು. ನಿಮ್ಮ ಟೀಮಲ್ಲಿ ಯಾರಿಗಾರು ಫೋನ್ ಮಾಡ್ಬಿಟ್ಟು ಅವ್ರು ಹಲೋ ಅನ್ನೋಕ್ಕೂ ಮುಂಚೆ ಒಂದು ಹಾಡು ಹೇಳಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ವಿಷಯಗಳು ತಿಳ್ಕೊಂಡೆ. ಯಾವಾಗಲೂ ಕೂಡ ಅಮೃತಾಂಜನ್ ತಂಡ ಆಗಿರ್ಬೋದು, ಸುಖಿಭವ ತಂಡ ಆಗಿರ್ಬೋದು, ಇನ್ನು ಹೆಚ್ಚು ಸಿನಿಮಾಗಳು ನಿಮ್ದು ಬರಲಿ, ಎಲ್ಲರೂ ಒಗ್ಗೂಡ್ಕೊಂಡು ಸಿನಿಮಾ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು. ವೀಕ್ಷಕರಿಗೆ ಒಂದೇ ಮಾತು ಹೇಳೋದಂದರೆ, ನೀವು ಇಷ್ಟು ದಿನ ಶಾರ್ಟ್ ಫಿಲಮ್ ನೋಡ್ಬಿಟ್ಟು ಸಪೋರ್ಟ್ ಮಾಡಿದ್ದೀರಾ. ಇದೊಂದು ನಾವು ಮಾಡಿರೋ ಅಮೃತಾಂಜನ್ ಬರೀ ಒಂದು ಶಾರ್ಟ್ ಫಿಲಮ್ ಅಲ್ಲ, ನೀವೇನು ಸಿನಿಮಾ ಪ್ಯಾಟ್ರನ್ ಏನಿದೆ ಅದನ್ನೇ ಇಟ್ಕೊಂಡು ನಾವು ಸಿನಿಮಾನ ಮಾಡಿದ್ದೀವಿ. 100% ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಏನೇ ಪ್ರೆಷರು ಸ್ಟ್ರೆಸ್ ಇಟ್ಕೊಂಡು ಬಂದ್ರು ಥಿಯೇಟ್ರಿಗೆ, ಅವ್ರಿಗೆ ಎಲ್ಲನೂ ಮರ್ತುಬಿಟ್ಟು ಆಚೆ ಕಳಿಸೋವಂಥ ಜವಾಬ್ದಾರಿ ನಮ್ಮದು. ಆ ನಂಬಿಕೆ ಇಟ್ಬಿಟ್ಟು ಥಿಯೇಟ್ರಿಗೆ ಬನ್ನಿ, ಮಿಸ್ಸೇ ಮಾಡಲ್ಲ. ಆ ಕಾನ್ಫಿಡೆನ್ಸಿಂದನೇ ಹೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗೌರವ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಥ್ಯಾಂಕ್ ಯು.